ಆತ್ಮೀಯ ಸಾಹಿತ್ಯ ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವ ಹಿರೇಮಠ. ಇವತ್ತು ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ 33 ಏಪ್ರಿಲ್ 20, 2026 ಇಂದಿನ ದಿನ ನಾವು ಮಕ್ಕಳ ಸಾಹಿತ್ಯ ಸರಣಿ 33 ತಲುಪಿದ್ದೇವೆ. 33ನೇ ದಿನ ಇವತ್ತು. 33ನೇ ಮಕ್ಕಳ ಸಾಹಿತ್ಯ ಕೃತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಆನಂದ್ ಪಾಟೀಲ್ ಅವರು ಬರೆದಿರುವಂತಹ ಬೆಳದಿಂಗಳು ಮಕ್ಕಳ ಕಾದಂಬರಿಯ ಪರಿಚಯವನ್ನ ನಾನು ಇವತ್ತು ಮಾಡಲಿದ್ದೇನೆ. ಹುಡುಗರಿಬ್ಬರು ಮನೆಯಿಂದ ಹೊರಗಡೆ ಹೋಗಿ ಕಾಡಿನಲ್ಲಿ ಸಂಚರಿಸಿ ಒಂದು ವಿಸ್ಮಯವನ್ನ ಕಂಡಿಡುವಂತಹ ಘಟನೆಯನ್ನ ಆಧಾರಿತ ಮಕ್ಕಳ ಕಾದಂಬರಿ ಬೆಳದಿಂಗಳು. ಈಗಾಗಲೇ ಆನಂದ ಪಾಟೀಲರು ಮಕ್ಕಳಿಗಾಗಿ ಬಹಳಷ್ಟು ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಮಕ್ಕಳಿಗಾಗಿ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಅಜ್ಜಿ ಮನೆ ಬಹಳ ದೂರ, ಹೂವು, ಅಕ್ಕಿ ಪುಟಾಣಿ, ಹೂವು ಅಂದ್ರೆ ಹೂವು, ಅಜ್ಜಿ ಬಿಡುಕಾಳು ಬಿಡುಕಾಳು, ಮೇಲೊಂದೆರಡು ಇಡಿಗಾಳು, ಹಾಗೆ ಬೆಳದಿಂಗಳು, ಕಡ್ಡಿ ಪೆಟ್ಟಿಗೆ ಮತ್ತು ಬೆಳಕೆಂಡಿ, ನಮನ, ಪುಟಾರಿ ಆನೆ, ಪುಟ್ ಪುಟ್, ರಜೆ ಬಂತು, ಹಾರುವ ಬಿರ್ಜು ಮತ್ತು ಹಾರುವ ಕುದುರೆ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಬೆಳಗಾವಿಯ ನಾಗನೂರು ಮಠದ ಅರಡಿಕರ ಮಂಜಪ್ಪ ಪುರಸ್ಕಾರ, 10-10-20 ಕೃತಿಗೆ ಜಿ.ಬಿ. ಒಂಬಾಳ ಪುರಸ್ಕಾರ, ರಾಣೆಬೆನ್ನೂರು ಲಾದ ಪ್ರತಿಷ್ಠಾನದ ಡಮ್ ಡಮ್ ಊರಿಗೆ ಡಿಮ್ ಡಿಮ್ ಗಾಡಿ ಕೃತಿಗೆ ಪುರಸ್ಕಾರ, ಹಾಗೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರಗಳನ್ನು ಸಹ ಆನಂದ ಪಾಟೀಲ್ರ ಕೃತಿಗಳಿಗೆ ಲಭಿಸಿವೆ. ಬೆಳದಿಂಗಳು ಮಕ್ಕಳ ಕಾದಂಬರಿ ಇದನ್ನು ಅಭಿನವ ಪ್ರಕಾಶನ ಬೆಂಗಳೂರು ಅವರು ಈ ಕೃತಿಯನ್ನ ಮುದ್ರಿಸಿದ್ದಾರೆ. 2000ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 2000ರಲ್ಲಿ ಕೃತಿ ಪ್ರಕಟವಾಗಿದೆ. 72 ಪುಟಗಳ ಈ ಕೃತಿ 50 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಪುಸ್ತಕ ವಿನ್ಯಾಸವನ್ನ ಬ್ರಾಹ್ಮಿ ಕ್ರಿಯೇಷನ್ ಬೆಂಗಳೂರು ಅವರು ಮಾಡಿದ್ದಾರೆ. ಮುಖಪುಟ ವಿನ್ಯಾಸವನ್ನ MS ಮೂರ್ತಿ ಅವರು ಮಾಡಿದ್ದಾರೆ. ಈ ಕೃತಿಯ ಒಳಗಡೆ ಇರುವಂತಹ ಒಳಗಿನ ಚಿತ್ರಗಳನ್ನ ಆನಂದ್ ಪಾಟೀಲ್ರವರು ರಚಿಸಿದ್ದಾರೆ. ಮಕ್ಕಳ ಕಥೆಯನ್ನು ಹೇಳುವ ಎಲ್ಲ ಅಜ್ಜ ಅಜ್ಜಿಗೆ ಈ ಕೃತಿಯ ಮಕ್ಕಳ ಕಾದಂಬರಿಯನ್ನ ಅರ್ಪಣೆ ಮಾಡಿದ್ದಾರೆ. ಮಕ್ಕಳ ಕಥೆಗಳು ಅಜ್ಜ ಅಜ್ಜಿಗೆ ಎಷ್ಟು ಮುಖ್ಯ ಆಗ್ತವೆ, ಹಾಗೂ ಅಜ್ಜ ಅಜ್ಜಿಗಳು ಮಕ್ಕಳಿಗೆ ಕಥೆಯನ್ನು ಹೇಳುವ ಮೂಲಕ ಅವರಲ್ಲಿರುವಂತ ಆಲಿಸುವಿಕೆಯ ಕೌಶಲ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಅವರಿಗೆ ಪದ ಸಂಪತ್ತನ್ನು ಹೆಚ್ಚಿಸುವ ಕೆಲಸವನ್ನ ಕಥೆಗಳು ಮಾಡ್ತವೆ. ಅಂತಹ ಕಥೆಗಳನ್ನು ಹೇಳುವಂತ ಅಜ್ಜ ಅಜ್ಜಿಯರಿಗೆ ಈ ಕೃತಿಯನ್ನ ಅರ್ಪಿಸಿದ್ದಾರೆ. ಹಾಗೆ ಇಲ್ಲಿ ಚಂದ್ರು ಮತ್ತು ಅಪ್ಪು ಅನ್ನುವಂತ ಇಬ್ಬರು ವಿದ್ಯಾರ್ಥಿಗಳ ಸುತ್ತ ಈ ಕಾದಂಬರಿ ಎಣೆಯಲಾಗಿದೆ. ಹಾಗೆ ಯಶವಂತ್ ಪಡಿಕೆ ಅನ್ನುವಂಥದ್ದ ಒಬ್ಬ ಸಂಶೋಧಕ ಹಾಗೂ ವಿದ್ವಾಂಸ ಕೃತಿಗಳನ್ನ ರಚಿಸಿರುವಂತ ಇತಿಹಾಸಕಾರನನ್ನ ನಾವು ಕಾಣಬಹುದು. ಹಾಗೆ ಅಪ್ಪರಾವ್ ಅನ್ನುವಂತ ಕೃಷಿಕ ಹಾಗೂ ಸಂಶೋಧನೆ ಆಸಕ್ತಿಯಲ್ಲಿರುವಂತ ಇತಿಹಾಸದಲ್ಲಿ ಆಸಕ್ತಿ ಇರುವಂತ ವ್ಯಕ್ತಿಯನ್ನ ನಾವು ಕಾಣಬಹುದು. ಸುಮಾರು 800 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಯನ್ನ ಸುತ್ತ ಈ ಕಾದಂಬರಿ ನಡೆಯುತ್ತದೆ. ಬೆಳದಿಂಗಳು ಅನ್ನುವಂಥದ್ದು ವಿಶೇಷವಾಗಿರುವಂತ ಈ ಕಾದಂಬರಿ. ಅಪ್ಪು ಒಂದಿನ ಸಂತೆಗೆ ಹೋಗಿರ್ತಾನೆ. ಸಂತೆಗೆ ಹೋಗ್ಬೇಕಾದ್ರೆ ಸಂತೆಯಿಂದ ಅವನು ಸ್ವಲ್ಪ ಸಾಮಾನುಗಳನ್ನ ಖರೀದಿಸಿ ಅವನು ಹೋಗ್ಬೇಕಾದ್ರೆ ಅವನಿಗೆ 2 ಬಸ್, ಅವ್ರ ಊರಿಗೆ 2 ಬಸ್ ಇರುತ್ತೆ. 2 ಬಸ್ಗಳನ್ನ ತಪ್ಪಿಸ್ಕೊಂಡ್ರೆ ಮತ್ತೆ ಇನ್ನೊಂದು ಬಸ್ ಇರೋದಿಲ್ಲ. ಹಾಗೆ ಅವನು ಸಂತೆಯಲ್ಲಿ ಅಡ್ಡಾಡಿ ಹೊಸ ಕ್ಯಾಸೆಟ್ ಹಾಡುಗಳು, ಅಂದಿನ ದಿನಗಳಲ್ಲಿ ನಡೆದಿರುವಂತ ಘಟನೆಗಳನ್ನ ಲೇಖಕರು ವಿಸ್ತಾರವಾಗಿ ಹಿಡಿದಿಡುವಂತ ಕೆಲಸವನ್ನ ಬರವಣಿಗೆಯಲ್ಲಿ ಮಾಡಿದ್ದಾರೆ. ಆನಂದ ಪಾಟೀಲ್ರವರಿಗೆ ಮಕ್ಕಳ ಸಾಹಿತ್ಯದ ಮೇಲಿರುವಂತ ಒಲವನ್ನ ಈ ಕಾದಂಬರಿ ಮೂಲಕ ನಾವು ತಿಳಿಯಬಹುದು. ಅಪ್ಪು ಬಹಳಷ್ಟು ತಡವಾಗುತ್ತೆ. ಸಾಯಂಕಾಲ ಬಸ್ಸು ಬರೋ ಹೊತ್ನಾಗ ಅವನಿಗೆ ಒಂದು ಕಲ್ಲಿನ ಮೇಲೆ ಬೀಳುತ್ತೆ. ಆ ಕಲ್ಲು ಮೇಲ್ಗಡೆ ಅಷ್ಟೇ ಸ್ವಲ್ಪ ಇರುತ್ತೆ. ಆ ಕಲ್ಲನ್ನ ಅವನು ಕುತೂಹಲ ಉಂಟಾಗುತ್ತೆ ಅವನಿಗೆ. ಮಕ್ಕಳಿಗೆ ಸಹಜವಾಗಿ ವಿಶೇಷವಾದಂತ ವಸ್ತುಗಳ ಕಂಡ್ರೆ ಅವ್ರಿಗೊಂದು ಕುತೂಹಲ ಇರುತ್ತೆ. ಹಾಗೆ ಅವನು ಅಪ್ಪನು ಸಹ ಏನ್ ಮಾಡ್ತಾನೆ, ಅವನು ಕಲ್ಲು ಏನಿರ್ಬೋದು ಅಂತೇಳಿ ಅದನ್ನ ಮಣ್ಣನ್ನ ತೆಗೆದು ನೋಡ್ತಾನೆ. ಅದರ ಮೇಲೆ ಚಂದ್ರನ ಚಿತ್ರಗಳಿರ್ತವೆ. ಚಂದ್ರನ ಚಿತ್ರಗಳು, ಆಮೇಲೆ 2 ಚಂದ್ರಗಳ ಚಿತ್ರಗಳು, ಅದರಂಗತೆ ಕೆಳಗೆ ಮತ್ತೊಂದು ಚಂದ್ರನ ಚಿತ್ರ, ಈ ತರ ಚಿತ್ರ ಇರುತ್ತೆ. ಅವನಿಗೆ ಕುತೂಹಲ ಹೆಚ್ಚಾಗಿ ಬಸ್ ಬಂದ್ರು ಸಹಿತ ಅವನು ಹೋಗೋದಿಲ್ಲ.
ಇನ್ನೊಂದು ಬಸ್ಸಿಗೆ ಲಾಸ್ಟ್ ಬಸ್ಸಿಗೆ ಹೋದ್ರಾಯ್ತು ಅಂತೇಳಿ ಅವನು ಏನ್ ಮಾಡ್ತಾನ ಇನ್ನೂ ತೋಡೋಕೆ ಸ್ಟಾರ್ಟ್ ಮಾಡ್ತಾನ. ಆಗಲೇ ಅವನಿಗೆ ಸಂಜೆ ಆಗುತ್ತೆ. ಸಂಜೆ ಆಗೋ ಸಮಯ ಆದಾಗ ಅವನಿಗೆ ಒಂದು ಗೊತ್ತಾಗುತ್ತೆ. ಚಂದ್ರನನ್ನ ಇರುವಂತ ಚಿತ್ರ ಹಿಂದ್ಗಡೆ ವಾಲಿರುತ್ತೆ. ವಾಲಿದಾಗ ಅವನಿಗೆ ಏನೋ ಒಂದು ವಿಶೇಷ ಇರ್ಬೋದು. ಈ ವಾಲಿದ ಕಲ್ಲಿನ ಕಡೆನೆ ನಾವು ದಿಕ್ಕಿನ ಕಡೆ ಹೋದ್ರೆ ಏನಾದ್ರೂ ವಿಶೇಷವಾದ ನಮಗೂ ಸಿಗ್ಬೋದು ಅನ್ನುವಂತ ಒಂದು ಕುತೂಹಲದಿಂದ ಅವನೇನ್ ಮಾಡ್ತಾನೆ, ಬ್ಯಾಗನ್ನ ಹಾಕ್ಯಂಡು ಆ ಏನ್ ಕಲ್ಲು ವಾಲಿರುತ್ತೆ ಆ ವಾಲಿದ ಕಲ್ಲಿನ ಕಡೆನೆ ಸೀದಾ ದಿಕ್ಕಿನ ಕಡೆ ನಡೆಯಕ್ ಸ್ಟಾರ್ಟ್ ಮಾಡ್ತಾನೆ. ನಡೆದು ಬಹಳಷ್ಟು ದೂರ ಹೋಗ್ತಾನೆ. ಅದ ಹಳ್ಳಿಯನ್ನ ದಾಟಿ ಹೊರಗಡೆ ಹೋಗುತ್ತೆ. ಅದು ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಅವನು ಬೈಕಂತ ಕಲ್ಲುಗಳನ್ನ ಮುಳ್ಳನ್ನ ಹಿಂಗೆ ಸರಿಸ್ಕಂತ ಅದ್ರೊಳಗೆ ಹೋಗ್ತಾ ಹೋಗ್ತಾ ಹೋಗ್ತಾನೆ. ಇಷ್ಟು ಆದಾಗ ಅವನು ಏನ್ ಮಾಡ್ತಾನೆ, ಆ ಹಳ್ಳಿನ ದಾಟಿ ಮತ್ತೊಂದು ಹಳ್ಳಿಗೆ ಹೋಗ್ಬಿಡ್ತಾನೆ. ಹಳ್ಳಿಗೆ ಹೋದಾಗ ಅಲ್ಲಿ ಅವನು ಅಪ್ಪುವಿನ ಸ್ನೇಹಿತ ಚಂದ್ರು ಇರ್ತಾನೆ. ಚಂದ್ರನ ಹಳ್ಳಿ ಇದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಚಂದ್ರ ಆ ಹಳ್ಳಿಯಿಂದಾನೆ ಬಸ್ಸಿಗೆ ದಿನಾಲೆ ಈ ಅಪ್ಪು ಇರುವಂತ ಊರಿಗೆ ಬರ್ತಿರ್ತಾನೆ ಶಾಲೆಗೆ. ಅವಾಗ ಅವನು ಏನ್ ಮಾಡ್ತಾನ, ರಾತ್ರಿ ಆಗ್ಬಿಟ್ಟಿರುತ್ತೆ. ಅವನಿಗೆ ಮತ್ತೊಂದು ಕಲ್ಲು ಅಲ್ಲಿ ಸಿಗುತ್ತೆ. ಅವನಿಗೆ ಸಿಕ್ಕಾಗ ಅವನೇನ್ ಮಾಡ್ತಾನೆ, ಇನ್ನು ರಾತ್ರಿ ಆಯ್ತು, ಇನ್ನು ಕಾಡು ಪ್ರಾಣಿಗಳಿರ್ತಾವ, ಮುಂದಕ್ಕೆ ಹೋಗೋದು ಬೇಡ, ಇದು ಚಂದ್ರನ ಊರ್ ಐತಿ, ಅವ್ರ ಮನೆಗೆ ಹೋಗಿ ನಾವು ಇದ್ದು ಬಿಡೋಣ ಅಂತೇಳಿ ಚಂದ್ರನ್ ಮನೆಗೆ ಹೋದಾಗ ಚಂದ್ರ ಅವನ ಅಪ್ಪನ ನೋಡಿ ಅವನು ಖುಷಿಯಾಗಿ ಅವನ ಕಟ್ಟೆಯಿಂದ ಬರ್ತಾನೆ. ಇಲ್ಲಿ ನಾವು ನೋಡ್ಬೋದು ಅಪ್ಪು ಸ್ವಲ್ಪ ಮಧ್ಯಮ ಕುಟುಂಬದವನಿರ್ತಾನೆ, ಆದ್ರೆ ಚಂದ್ರ ಶ್ರೀಮಂತನಾಗ್ತಾನೆ ಅನ್ನೋಂಥ ಸನ್ನಿವೇಶವನ್ನ ಲೇಖಕರು ಹೇಳ್ತಾರೆ. ಯಾಕಂದ್ರೆ ಮನೆ ಬಹಳ ವಿಶಾಲವಾದಂತ ದೊಡ್ಡ ಬಾಗಿಲುಗಳನ್ನು ಒಳಗೊಂಡಿರುವಂತ ದೊಡ್ಡ ಮನೆ ಆಗಿರುತ್ತದೆ. ಅವನು ಅವತ್ತು ಚಂದ್ರನ ತಂದೆ ಅವನ್ನ ಒಳಗ್ ಕರೀತಾರೆ. ಅಪ್ಪನ ಕರೆದು ಇವತ್ತು ಇಲ್ಲೇ ಮಲಗಂತ ಹೇಳಿ ಅವನಿಗೆ ಊಟ ಕೊಡ್ತಾರೆ. ಅವತ್ತು ಸೊಗಸಾದ ಒಂದು ಊಟವನ್ನ ಅವನು ಊಟ ಮಾಡ್ತಾನೆ. ಉಂಡ ನಂತರ ಅವನು ಚಂದ್ರಿಗೆ ಹೇಳ್ತಾನೆ, ಇಷ್ಟೊತ್ನಾಗ ಯಾಕೆ ಬಂದಿ ಇಲ್ಲಿ ಅಂತ ಚಂದ್ರ ಅಪ್ಪು ಕೇಳ್ತಾನೆ. ಅವನು ನಡೆದ ಘಟನೆ ಎಲ್ಲ ಹೇಳ್ತಾನೆ. ಯಾವ ರೀತಿ ಅವನು ಕಲ್ಲಿನ ಮೇಲೆ ಚಂದ್ರ ನೋಡಿದ, ವಾಲಿತ್ತು, ಅಂತದೇ ಇನ್ನೊಂದು ಕಲ್ಲು ಇಲ್ಲಿ ನೋಡಿದೆ, ನಾವು ಹೋದಾಗ ಮುಂದೆ ಏನಾದ್ರು ವಿಶೇಷ ಸಿಗಬಹುದು ಅಂತ ಹೇಳ್ತಾನ. ಹೌದಾ, ಹಂಗಂದ್ರೆ ಸರಿ. ಆದ್ರೆ ನಾನು ಇಲ್ಲಿಗೆ ಹೆಂಗ್ ಬಂದೆ ಅಂದ್ರೆ, ನಾನು ಸಂತಿಗೆ ಬಂದಿದ್ದೆ, ಸಂತಿಯಿಂದ ನಾನು ಈಗ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಸ್ವಲ್ಪ ತಡಿ ಅಂತೇಳಿ ಅವನೇನ್ ಮಾಡ್ತಾನ, ಚಂದ್ರು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಮತ್ತೆ ಬರ್ತಾನ. ಅವಾಗ ಅಪ್ಪು ಕೇಳ್ತಾನ, ಎದಕ್ಕೆ ಎಲ್ಲಿಗೆ ಹೋಗಿದ್ದಿ ಅಂತ ಕೇಳ್ತಾನ. ಇಲ್ಲ, ನಮ್ಮೂರಿಂದ ನಿಮ್ಮೂರಿಗೆ ಒಂದು ಲಾಸ್ಟ್ ಬಸ್ ಐತೆ, ಅವಾಗ ಅಲ್ಲಿ ಲಾಸ್ಟ್ ಬಸ್ ಇದ್ದಾಗ ನಿಮ್ ಮನ್ಯಾಗ ಇಲ್ಲಿ ಬಂದಿದ್ದ ವಿಷಯ ಗೊತ್ತಿಲ್ಲಲ್ಲ, ಮನ್ಯಾಗ ಭಯದಿಂದ ನಿನ್ನ ಹುಡುಕ್ತಿರ್ತಾರ, ಹಾಗಾಗಿ ನಮ್ಮೂರಿಂದ ನಿಮ್ಮೂರಿಗೆ ಹೋಗೋ ಒಬ್ಬ ಮನುಷ್ಯಾಗ ನೀನು ನಮ್ಮ ಮನೆಗದಿ, ನಮ್ಮ ಊರಿಗೆ ಬಂದಿ ಅಂತ ಹೇಳಕ್ ಹೇಳಿದೆ ಅಂತ ಹೇಳ್ತಾನ. ಅವಾಗ ಅವನಿಗೆ ಬಹಳ ಖುಷಿ ಆಗತ್ತೆ, ಹಾಗೆ ಸಂತೋಷನಾಗತ್ತೆ. ಯಾಕಂದ್ರೆ ಅವ್ರ ತಾಯಿ ನನ್ನನ್ನು ಹುಡುಕ್ತಿರ್ತಾಳ, ಆ ವಿಷಯ ಗೊತ್ತಾದಾಗ ಸ್ವಲ್ಪ ಸಮಾಧಾನ ಆಗ್ತಾಳ ಅಂತ ವಿಷಯ ತಿಳಿದು ಅವನು ಸಮಾಧಾನ ಆಗ್ತಾನೆ. ಹಾಗೆ ಮುಂಜಾನೆ ರಾತ್ರಿ ಎಷ್ಟೊತ್ತು ಮಾತಾಡ್ತಾರೆ ಇಬ್ಬರು. ಮಾತಾಡಿ 12 ಗಂಟೆ ಆದ ನಂತರ ಅವ್ರು ಮಲಗ್ತಾರೆ. ಮುಂಜಾನೆ ಮತ್ತೆ ಬೇಗ ಎದ್ದು ಊಟ ಮಾಡಿ ಅವನು ಶಾಲೆ ಬ್ಯಾಗ್ ಹಾಕ್ಯಂಡು ಚಂದ್ರ ಹೋಗ್ತಾನೆ. ಅಪ್ಪು ಸಂತೆಯಿಂದ ಏನ್ ತಂದಿರ್ತಾನೆ ಬ್ಯಾಗು, ಅದೇ ಬ್ಯಾಗ್ ಹಾಕ್ಯಂಡು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಾಗ ಇವರಿಬ್ಬರಿಗೆ ಅದೇ ಗುಂಗು, ಮುಂದೆ ನಾವು ಹೋಗ್ಬೇಕು, ಯಾವತ್ತು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಭಾನುವಾರ ದಿನ ಹೋಗೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. ಈ ಹುಡುಗರು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಭಾನುವಾರ ದಿನ ಹೋಗೋಣ ಅಂತೇಳಿ ನಿರ್ಧಾರ ಮಾಡೋದ್ರ ಜೊತೆಗೆ ಅವಶ್ಯಕವಾಗಿ ಏನು ಬೇಕು ಅವುಗಳನ್ನೆಲ್ಲ, ಸ್ವಲ್ಪ ನೀರಿನ ಬಾಟ್ಲಿ, ಊಟ, ಬುತ್ತಿ ಅವನ್ನೆಲ್ಲ ಕಟ್ಕೊಂಡು ಒಂದು ಬ್ಯಾಗ್ನಾಗ ಹಾಕ್ಯಂಡು ಇಬ್ಬರು ಹೋಗ್ತಾರೆ. ಅಪ್ಪು ಬಂದು ಚಂದ್ರನ ಊರಿಗೆ ಬರ್ತಾನ. ಚಂದ್ರು ಇಬ್ರು ಸೇರಿ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಊಟ ಮಾಡಿ ಮನೇಲಿ ಇಬ್ರು ಭಾನುವಾರ ದಿನ ಬೇಗ ಬಿಟ್ಬಿಡ್ತಾರೆ. ಅದು ಚಳಿಗಾಲದ ಸಮಯ ಆಗಿರುತ್ತೆ, ಇನ್ನು ಸೂರ್ಯ ಬಂದಿರಲ್ಲ. ಚುಮು ನಸುಕಿನ ಬೆಳಕಿನಲ್ಲಿ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಚಂದ್ರನವ್ರ ಅಮ್ಮ ಬಂದು ಹೇಳ್ತಾಳ, ಬಹಳಷ್ಟು ದೂರ ಹೋಗ್ಬಾಡ್ರಿ, ಬೇಗ ಬರ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಸಹಜವಾಗಿ ತಾಯಿಯಂದಿರಿಗಿರುವಂತ ಆತಂಕ, ಮಕ್ಕಳ ಮೇಲೆ ಇರುವಂತ ಕಾಳಜಿ ಇಲ್ಲಿ ನಾವು ನೋಡಬಹುದು. ಆಮೇಲೆ ಸ್ವಲ್ಪ ಹೋದ ನಂತರ ಅವ್ರಿಗೆ ವಾಲಿಕೊಂಡಿರುವಂತ ಮತ್ತೊಂದು ಕಲ್ಲು ಸಿಗುತ್ತ. ಅದನ್ನ ಖಾತ್ರಿ ಪಡಿಸ್ಕೊಂಡು ಮುಳ್ಳು ಕಂಟಿ, ಗರ್ಸ್ ಕಲ್ಲು, ಭೂಮಿ ಎಷ್ಟು ದೂರ ಸಾಗಿದ್ರು ಅವ್ರಿಗೆ ಮತ್ತೊಂದು ಕಲ್ಲು ಸಿಗೋದಿಲ್ಲ. ಅವಾಗ 4-5 ಮೈಲ್ ಹೋಗ್ತಾರ. ಹೋಗೋದ್ರೊಳಗೆ ಸಣ್ಣದಾಗಿ ಗುಡ್ಡದ ಕಲ್ಲು ಸಿಗುತ್ತವ. ಆದ್ರೆ ಅಲ್ಲಿ ಜಾರಿ ಬೀಳುವಂತ ಸನ್ನಿವೇಶ ಇರಲ್ಲ. ಹೋದಾಗ ಅವರಿಗೆ ಬಹಳಷ್ಟು ರಾತ್ರಿ ಆಗ ಸಮಯ ಆಗಿರುತ್ತೆ. ಅವ್ರಿಗೊಂದು ಕಲ್ಲು ಕಾಣುತ್ತ, ಇವ್ರಿಗಿಂತ ಎತ್ತರ ಇರುತ್ತ ಕಲ್ಲದು. ಅವಾಗ ಅವ್ರಿಗೊಂದು ದೃಢ ಆಗುತ್ತ, ಓಹೋ ಇಲ್ಲಿ ನೋಡ್ತಾರ. ಮತ್ತೆ ಅಲ್ಲಿ ಅದ್ರ ಮೇಲೆ ಚಂದ್ರನ ಚಿತ್ರಗಳು ಸಂಖ್ಯೆ ಹೆಚ್ಚಾಗಿರುತ್ತೆ. 3 ಚಂದ್ರನ ಚಿತ್ರಗಳು. ಯಾಕಂದ್ರೆ 3ನೇ ಕಲ್ಲು ನೋಡಿರ್ತಾನೆ, 3 ಚಂದ್ರನ ಚಿತ್ರಗಳು, ಮತ್ತೆ ಕೆಳಗ್ 3 ಚಲನಚಿತ್ರ
ಚಂದ್ರನ ಚಿತ್ರಗಳನ್ನು ಒಳಗೊಂಡಿರುವಂತ ಇದು ನೋಡ್ತಾರೆ. ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತ. ಅವಾಗ ಅವ್ರು ಮುಂದುವರಿಬಾರ್ದು, ರಾತ್ರಿ ಆಗೈತೆ ಅಂತೇಳಿ ಅವ್ರು ಏನ್ ಮಾಡ್ತಾರ, ಪರೀಕ್ಷೆನೂ ಹತ್ತಿರ ಅದಾವ ಅಂತೇಳಿ ಮತ್ತೆ ಮರಳಿ ಊರಿಗೆ ಬರ್ತಾರ. ಊರಿಗೆ ಬಂದಾಗ ಚಂದ್ರು ಹಾಗೂ ಅಪ್ಪು ಇಬ್ರು ಏನ್ ಮಾಡ್ತಾರೆ, ಪರೀಕ್ಷೆ ಬಂದೈತಿ, ಪರೀಕ್ಷೆಗೆ ಸ್ವಲ್ಪ ನಾವು ಓದಿಕೆಬೇಕು, ಪರೀಕ್ಷೆ ಅಷ್ಟು ಸುಲಭ ಅಲ್ಲ, ನಾವು ಸ್ವಲ್ಪ ಅಭ್ಯಾಸ ಮಾಡ್ಬೇಕಂತೇಳಿ ಪರೀಕ್ಷೆ ಕಡೆ ಗಮನ ಕೊಡಬೇಕು ಅಂತೇಳಿ ಪರೀಕ್ಷೆ ತಯಾರಿ ಮಾಡ್ತಾರ. ಆದ್ರೆ ಅದು ಸೂರ್ಯನ ಬೆಳಕನ್ನು ಹಬ್ಬಿಸಲು ಪ್ರಾರಂಭಿಸಲು ಆಗಲೇ ಅವರು ಮತ್ತೆ ಮತ್ತೊಂದು ರವಿವಾರ ಹೋಗೋಣ ಅಂತ ನಿರ್ಧಾರ ಮಾಡಿ ಈ ಸಲ ಅವರು ಬೇಗ ಬಿಟ್ಟು ಬಿಡ್ತಾರೆ ಊರನ್ನು. ಬೇಗ ಬಿಟ್ಟು ಅವರು ಇನ್ನೇನು ಬಿಸಿಲು ಪ್ರಾರಂಭ ಆಗೋದ್ರೊಳಗೆ ಆ ಗುಡ್ಡನ ದಾಟಿ ಮತ್ತೊಂದು ಗುಡ್ಡಕ್ಕೆ ಹೋಗ್ತಾರ. ಅಲ್ಲಿ ಹೋದಾಗ ಅವನು ಪಕ್ಕನೆ ಹೊಳಿತು, ಏನಾಗುತ್ತೆ, 2 ದಿಬ್ಬ ದಾಟಿ 3ನೇ ದಿಬ್ಬಕ್ಕೆ ಹೋಗ್ತಾರ. ಅವಾಗ ಅವರು ಒಂದು ಕಣಿವೆಯಿಂದ ಇಳಿದು ಮತ್ತೊಂದು ಕಣಿವೆಗೆ ಹೋಗ್ತಾರ. ಅಲ್ಲಿ ಅವ್ರಿಗೆ ಏನಾಗುತ್ತೆ, ರಾತ್ರಿ ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ರಾತ್ರಿ ಆಗತ್ತೆ. ರಾತ್ರಿ ಆದಾಗ ಅವರು ಇಲ್ಲೇ ವಸ್ತಿರಮ್ ಅಂತೇಳಿ ಏನವರು ಹಾಸಿಗೆ ಎಲ್ಲ ತಂದಿರ್ತಾರೆ, ಚಾಪೆ ಅವನ್ನೆಲ್ಲ ಹಾಸ್ಕೊಂಡು ಮಕ್ಕಂತಾರ. ಮಲಗಿದ್ರು ಸಹಿತ ಅವ್ರಿಗೊಂದು ಭಯ ಇದ್ದೇ ಇರುತ್ತೆ. ಅವಾಗ ಅವರು ಎಷ್ಟೊತ್ತು ಮಾತಾಡ್ತಾರ, ಅಪ್ಪು ಚಂದ್ರು ಶಾಲೆ ಬಗ್ಗೆ, ಮನೆ ಬಗ್ಗೆ ಎಲ್ಲ ಮಾತಾಡ್ತಾರ. ಆದ್ರೆ ಅಪ್ಪು ಮಲಗ್ತಾನ, ಆದ್ರೆ ಚಂದ್ರು ಮಲಗೋದಿಲ್ಲ. ಅವನು ಸಹಜವಾಗಿ ಯಾವ್ದಾರ ಕಾಡು ಪ್ರಾಣಿಗಳು ಬರ್ತಾವೆ ಏನೋ ಅಂತೇಳಿ ಬ್ಯಾಟ್ರಿ ಹಿಡ್ಕೊಂಡು ಬೆಳಕಿಗೆ ಆ ಕಡೆ ಈ ಕಡೆ ನೋಡ್ತಿರ್ತಾನೆ. ಅಲ್ಲಿ ಅವರಿಗೆ ತಮಗಿಂತ ಎತ್ತರವಾಗಿರೋದಂತ ಕಲ್ಲು ಸಿಗುತ್ತೆ. ಅದು ಮತ್ತೆ ವಾಲಿರುತ್ತೆ, ಅದನ್ನ ನೋಡ್ತಾನೆ. ಹಾಗೆ ನೋಡ್ಬೇಕಾದ್ರೆ ದೂರದಲ್ಲಿ ಮತ್ತೊಂದು ಕಡೆ ಅವನಿಗೆ ಬೆಳಕು ಕಾಣುತ್ತೆ. ಸ್ವಲ್ಪ ಹೊತ್ತು ನೋಡ್ತಾನೆ, ಯಾರೋ ಇಲ್ಲಿ ನಮ್ಮನ್ನ ನೋಡ್ಕೊಂಡು ಬಂದಿದ್ದಂಗ ಅದಾರೋ ಏನೋ, ಕಾಡು ಪ್ರಾಣಿ, ಕಣ್ಣಿನ ಹೊಳಪು ಅಂತೇಳಿ ಸ್ವಲ್ಪ ಹೊತ್ತು ನೋಡ್ತಾನೆ. ಆದ್ರೆ ಆ ಬೆಳಕು ಚಲಿಸೋದಿಲ್ಲ, ನಿಂತಲ್ಲೇ ಇರುತ್ತೆ ಬೆಳಕು. ಅದನ್ನ ನೋಡಿ ಸಮಾಧಾನ ಆಗಿ ಬಹುಶಃ ಅಲ್ಲಿ ಏನೇ ಇರ್ಬೋದು, ಊರು ಇರ್ಬೋದು ಏನೋ ಅನ್ಕೊಂಡು ಮತ್ತೆ ಅವನು ಬಂದು ಎಚ್ಚರವಾಗಿನೇ ಇರ್ತಾನೆ. ನಸುಕಿನಲ್ಲಿ ಅವನಿಗೆ ನಿದ್ದೆ ಬಂದಿರುತ್ತೆ. ಅವಾಗ ಯಾರೋ ಬಂದು ಅವನಿಗೆ ಎಬ್ಬಿಸಿದಂಗ ಆಗತ್ತ. ಎದ್ದಾಗ ಹಲೋ ಹಲೋ ಅಂತ ಎಬ್ಬಿಸ್ತಾರ. ಎಬ್ಬಿಸಿದಾಗ ಅವನು ಚಂದ್ರ ಎದ್ದೇಳ್ತಾನ. ಆಮೇಲೆ ಚಂದ್ರು ಎದ್ದು ಬಹಳ ಗಾಬರಿಯಿಂದ ಎದ್ದು ಕುಂದಿರ್ತಾನ. ನಂತರ ಅವನು ಅಪ್ಪನ ಎಬ್ಬಿಸ್ತಾನ. ಡೋಂಟ್ ಅಫ್ರೈಡ್, ವೈ ಆರ್ ಯು ಹಿಯರ್ ಅಂತ ಹೇಳ್ತಾನ ಅವನು ಇಂಗ್ಲಿಷ್ನಾಗ ಹೇಳೋದ್ರಿಂದ ಇವ್ರಿಗೆ ಇಂಗ್ಲಿಷ್ ಅಷ್ಟು ಕಷ್ಟ ಇರೋದ್ರಿಂದ ಅವ್ರು ಏನ್ ಹೇಳ್ಬೇಕು ಅನ್ನೋದಿಲ್ಲ. ಅವಾಗ ನೀವು ಕನ್ನಡನ ಅಂತೇಳಿ ಕನ್ನಡದಾಗ ಹೇಳಿದಾಗ ಅವನಿಗೆ ಬಹಳ ಖುಷಿ ಆಗತ್ತ. ಆಮೇಲೆ ಆ ವ್ಯಕ್ತಿ ಯಾರು, ಇಲ್ಲಿಗೆ ಯಾಕ ಬಂದ್ರು, ಕಣಿವೆ ಅವಾಗ ಅವನಿಗೆ ಗೊತ್ತಾಗುತ್ತ ಚಂದ್ರುಗ, ರಾತ್ರಿ ಕಣಿವೆಯಲ್ಲಿ ಒಂದ್ ಸ್ವಲ್ಪ ಬೆಳಕು ಕಣ್ಣಲ್ಲ, ಆ ಬೆಳಕು ಇವ್ರು ಇರುವಂತ ಟೆಂಟಿನಿಂದನೇ ಬಂದಿರೋದು ಬೆಳಕು ಅಂತ ಗೊತ್ತಾಗತ್ತ. ಅವಾಗ ಅವ್ರಿಬ್ಬರನ್ನ ಕರ್ಕೊಂಡು ಮತ್ತೆ ಅವನ್ ಟೆಂಟಿಗೆ ಹೋಗ್ತಾನ. ವಿ ಗಾಟ್ ಲಿಟ್ಲ್ ಫ್ರೆಂಡ್ಸ್ ಇಯರ್ ಅಂತೇಳಿ ನಕ್ಕಂತ ಹೇಳ್ತಾನ. ಅವನು ಹೌದೌದು, ಪೇಲೆ ಹಮ್ಕೋಟಿ ಓನ ಭಯ್ಯ ಬಾದ್ ಮೇ ಸಬ್ ಅಂತೇಳಿ, ಅರೆ ತುಮ್ ಕನ್ನಡ ಬಾತ್ ಕರ್ನೆ ಲಗೆ ಅಂತೇಳಿ ಅವನು ಹೇಳ್ತಾನ. ಅವಾಗ ಅವನಿಗೆ ಮರಾಠಿ ಕನ್ನಡ ಬರ್ತಿರುತ್ತೆ, ಇವನಿಗೆ ಇಂಗ್ಲಿಷ್ ಅಷ್ಟೇ ಬರ್ತಿರುತ್ತೆ. ಆಮೇಲೆ ನಿಧಾನಕ್ಕೆ ಕುರ್ಚುಲ್ಗಡದ ವ್ಯಕ್ತಿ ಹೆಸರು, ಅವನ ಟೆಂಟ್ನಾಗಿರೋನ ಹೆಸರು ಅಪ್ಪಾರಾವು. ಅವನು ಬಹಳಷ್ಟು ಆಸ್ತಿ ಇರುತ್ತ, ಹೊಲ ಇರುತ್ತ. ಆದ್ರೆ ಅವನು ಏನ್ ಮಾಡ್ತಾನೆ, ಇತಿಹಾಸದ ಆಸಕ್ತಿ ಇರೋದ್ರಿಂದ ಅವನು ಇತಿಹಾಸದ ಮೇಲೆ ಬರ್ತಾ ಇರ್ತಾನೆ. ಇನ್ನೊಬ್ಬನು ಯಶವಂತ್ ಪಡಿಕೆ ಅಂತೇಳಿ, ಅವ್ರ ಜೀಪ್ನಲ್ಲಿ ಹವ್ಯಾಸ ಮಾಡ್ಕೊಂತ ವಿದ್ವಾಂಸರೊಡನೆ ಇರ್ತಾರೆ. ಅವರಿಬ್ಬರ ಪರಿಚಯ ಈ ಕಾದಂಬರಿಯಲ್ಲಿ ಆಗತ್ತೆ. ಅವಾಗ ಅವರಿಬ್ಬರು ಗೊತ್ತಾಗತ್ತ, ನಾವು ಎಲ್ಲರೂ ಸೇರಿ ಈಗ ನಾವು ಮುಂದಿನ ಕಣಿವೆ ಬಗ್ಗೆ ಹೋಗಮ್ಮ, ಈ ಸಂಶೋಧನೆ ಬಗ್ಗೆ ಆಸಕ್ತಿ, ಮಕ್ಕಳಲ್ಲಿರುವಂತ ಆಸಕ್ತಿಯನ್ನ ಹಾಗೂ ಸಾಹಸ ಪ್ರವೃತ್ತಿ ಅವ್ರಿಗೆ ಖುಷಿ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರ, ಮತ್ತೆ ಮುಂದೆ ಹೋದಾಗ ಅವ್ರಿಗೆ ಮತ್ತೊಂದು ಕಲ್ಲು ಸಿಗುತ್ತೆ. ಸಿಕ್ಕಾಗ ಅವರು ಮತ್ತೆ ಹಾಗೆ ಪ್ರಯಾಣಿಸ್ತಾರೆ. ಅವರು ಜೀಪಿನಲ್ಲಿ ಒಂದು ಟೆಂಟ್ ಅನ್ನ ಹಾಕೊಂಡಿರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, 2-3 ದಿನ ಇಲ್ಲೇ ಇರ್ರಿ ಅಂತೇಳಿ ಮಕ್ಕಳಿಗೆ ಹೇಳಿ ಅವರು ತಂದೆ ತಾಯಿಗೆ ಒಂದು ಲೆಟರ್ ಅನ್ನ ಬರೀತಾರೆ. ನಾವಿಲ್ಲಿ ಕ್ಷೇಮವಾಗಿದ್ದೀವಿ ಅಂತೇಳಿ ಲೆಟರ್ ಅನ್ನ ಬರೀತಾರೆ. ನಂತರ ಅವ್ರ ಪ್ರಯಾಣ ಮುಂದುವರೆದ ನಂತರ ಅವರಿಗೆ ಜೀಪಿನಾಗ ಕಣಿವೆ ದಾಟಿ ಹೋದ ನಂತರ ಅವರು ಆ ಜೀಪನ್ನ ಅಲ್ಲೇ ಬಿಟ್ಟು ಮುಂದುವರಿದಾಗ ಅವರು ಒಂದು ಊರನ್ನ ತಲುಪ್ತಾರ. ಆ ಊರನ್ನ ತಲುಪಿದಾಗ ಆ ಊರಿನಲ್ಲಿರುವಂತ ಜನ ಹೇಳ್ತಾರೆ, ಇಲ್ಲ, ಒಂದು ಕತೆ ಹೇಳ್ತಾರೆ. ಅವರು ಕತೆ ಏನಪ್ಪಾ ಅಂದ್ರೆ, ಇಲ್ಲ, ನಮ್ಮ ಊರಿನಲ್ಲಿ ಅವಾಗ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಸಂಹಾರ ಮಾಡುವ ರಾಕ್ಷಸ ಪ್ರಾಣಿಗಳಿಗೆ, ಊರಿನವರಿಗೆ ಬಹಳ ಕಾಟ ಕೊಡ್ತಿದ್ದ. ಆ ಸಂದರ್ಭದಲ್ಲಿ ನಾವು ಚಂದ್ರನನ್ನ ಪೂಜೆ ಮಾಡಿದೀವಿ. ಅವಾಗ ಚಂದ್ರನ ಪೂಜೆ ಮಾಡಿದ ನಂತರ ರಾಕ್ಷಸ ಸತ್ತೋದ ಅನ್ನುವಂತ ಕಥೆಯನ್ನ ಆ ಊರಿನ ಗ್ರಾಮಸ್ಥರು ಹೇಳ್ತಾರ. ಅವಾಗ ಅವರಿಗೆ ಇನ್ನೂ ಕುತೂಹಲ ಹೆಚ್ಚಾಗಿ ಹೋಗ್ತಾರೆ. ಆ ರೇಖಾಚಿತ್ರ ಏನು ವಾಲಿರ್ತತೆ ಕಲ್ಲಿನ ಸೀದಾ ಹೋದಾಗ ಅವ್ರಿಗೊಂದು ವಿಸ್ಮಯ ಕಾಡಿರ್ತ. ಏನಂದ್ರೆ, ದೊಡ್ಡವಾದಂತ ಕಲ್ಲುಗಳನ್ನ ಹೊಂದಿಸಿದಂತ ಎತ್ತರವಾದ ಗೋಡೆ ಅವರಿಗೆ ಕಾಣುತ್ತ. ಆ ಗೋಡೆಯನ್ನ ಕಾಣುತ್ತೆ. ಆ ಗೋಡೆ ಗುಂಟ ಹೋದಾಗ
ಅವ್ರಿಗೆ ಏನೇನು ಗೊತ್ತಾಗೋದಿಲ್ಲ. ಎತ್ತರವಾದ ಗೋಡೆ, ಗೋಡೆ ಸೀದಾ ಹೋಗ್ತಾರ, ಬೈನಾಕ್ಯುಲರ್ ನೋಡಿ ನೋಡ್ತಾರ. ಆದ್ರೆ ಎತ್ತರವಾದ ಗೋಡೆ ಆಚೆ ಏನಿದೆ, ಗೋಡೆಯನ್ನ ಯಾಕೆ ಇಲ್ಲಿ ಕಟ್ಟಿದ್ದಾರೆ ಅನ್ನುವಂತ ಒಟ್ಟು ಮಾಹಿತಿ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರಿಗೆ ಕುತೂಹಲ ತಡೆಯಕ್ಕಾಗೋದಿಲ್ಲ. ಎಷ್ಟು ಅಡ್ಡಾಡಿದ್ರು ಸಹಿತ ಅವ್ರಿಗೆ ಏನು ಮಾಹಿತಿ ಸಿಗೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರ, ಮರಳಿ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಹೋಗ್ತಾರೆ. ಮತ್ತೆ ಅವರು ನಿರ್ಧಾರ ಮಾಡಿ ಅದನ್ನೇನಾರು ಇದೆ, ವಿಶೇಷ ಇದೆ ಅಂತ ಕಂಡುಹಿಡಿಬೇಕು ಅನ್ನುವಂತ ಕಾರಣಕ್ಕಾಗಿ ಮತ್ತೊಮ್ಮೆ ಅವರು ಆ ಗುಡ್ಡದ ಕಡೆ, ಆ ಗೋಡೆಯ ಕಡೆ ಬರ್ತಾರೆ. ಆಳೆತ್ತರದ ಬೃಹತ್ತಾದ ಕಲ್ಲುಗಳನ್ನು ಒಳಗೊಂಡಿರುವಂತ ಎಷ್ಟು ದೊಡ್ಡದಾಗಿರುವಂತ ಗೋಡೆನ ಏಕ ಕಟ್ಟಿದ್ರು, ಆ ಗೋಡೆ ಆಚೆ ಏನಿದೆ ಅನ್ನುವಂತ ಒಂದು ಕುತೂಹಲದಿಂದ ಮತ್ತೊಂದಿನ ಬರ್ತಾರೆ. ಆಮೇಲೆ ಅವರು ಅವತ್ತು ಬೆಳದಿಂಗಳಿರ್ತತೆ, ಬೆಳದಿಂಗಳಿದ್ದಾಗ ಅವರು ಬರ್ತಾರೆ. ಬೆಳದಿಂಗಳಿದ್ದಾಗ ನಮಗೆ ರಾತ್ರಿ ಏನಾದ್ರು ಗೊತ್ತಾಗ್ಬೋದು, ಕಾಣ್ಬೋದು ಅನ್ನೋಂತ ಆಸೆಯಿಂದ ಬರ್ತಾರೆ. ಅವತ್ತಿನ ದಿನ ನೋಡ್ತಾರೆ, ಬೆಳದಿಂಗಳಿನಿಂದ ಅವರು ಕಲ್ಲುಗಳು ಬಹಳಷ್ಟು ಹೊಳಪಿನನ್ನ ಹೊಂದಿರ್ತವೆ. ಅವರಿಗೊಂದು ಅಚ್ಚರಿನೂ ಕಾದಿರುತ್ತೆ. ಬೆಳದಿಂಗಳ ದಿವಸ ಅಷ್ಟು ಭಾರವಾಗಿರುವಂತ ಕಲ್ಲುಗಳು ಹಗುರವಾಗಿರುತ್ತವೆ. ಅವನ್ನ ಈ ತರ ಸರಿಸಬಹುದು ಅಂತ ಒಂದು ಅಷ್ಟು ಹಗುರವಾಗಿ ಕಲ್ಲುಗಳಾಗಿರ್ತವೆ. ಆ ಸಮಯದಲ್ಲಿ ಒಂದು ಕಲ್ಲನ್ನ ಸರಿಸಿ ಅಪ್ಪಾರಾವು ಮತ್ತು ಯಶವಂತು ಒಳಗಡೆ ಹೋಗ್ತಾರೆ. ಆ ಕಡೆ ಹೋಗ್ತಾರೆ. ಅವರು ಭಯದಿಂದನೇ ಕಾಲಿಡ್ತಾರೆ, ಒಳಗಡೆ ಹೋಗ್ತಾರೆ. ಹೋದಾಗ ಅವರಿಗೆ ಒಂದು ವಿಸ್ಮಯ ಕಾದಿರುತ್ತೆ. ಅಲ್ಲಿ ಒಳಗಡೆ ಒಂದು ಕಟ್ಟೆ ಆಕಾರದ ದಿಬ್ಬದಿಂದ ಮಾಡಿರುವಂತ ಕಲ್ಲುಗಳನ್ನೇ ಹೊಂದಿಸಿ ಒಂದು ವೇದಿಕೆ ಮಾಡಿರ್ತಾರೆ. ಆ ಕಲ್ಲಿನಿಂದ ಬರ್ತಿರುವಂತ ಹೊಳಪು ಇಷ್ಟು ಹೊಳಪಿರ್ತತೆ, ಬರೀ ಕಣ್ಣಿನಿಂದ ನೋಡಕ್ ಆಗ್ತಿರಲ್ಲ, ಅಷ್ಟು ಕಣ್ಣು ಕುಗ್ತಿರುತ್ತ. ಅಷ್ಟು ಹೊಳಪು ಅಲ್ಲಿಂದ ಬರ್ತಾ ಇರುತ್ತೆ ಬೆಳಕು. ಆ ಬೆಳಕು ಚಂದ್ರನಿಂದ ಬಂದಂತ ಬೆಳದಿಂಗಳ ಬೆಳಕು ಪ್ರತಿಫಲನವಾಗಿ ಇನ್ನೂ ಹೆಚ್ಚಿನ ಬೆಳಕು ಬರ್ತಾ ಇರ್ತತೆ. ಅವಾಗ ಅದು ಕಲ್ಲು ಸುತ್ತ ಬಂದು ನೋಡ್ತಾರೆ. ಅವಾಗ ಮಗುಗಳಿಗೆ ಹೇಳ್ತಾರೆ ಬನ್ನಿ ಅಂತ ಹೇಳಿ ಒಳಗೆ ಹೇಳ್ತಾನೆ. ಅವಾಗ ಅಪ್ಪಾರಾವು, ಯಶವಂತ ಅವರೆಲ್ಲರೂ ಬಂದು ನೋಡ್ತಾರೆ. ಚಂದ್ರು ಅಪ್ಪನು ಸಹಿತ ಬರ್ತಾರೆ. ಸುತ್ತರದು ಆ ಹೊಳಪು ಬರ್ತಿರೋಂತ ಕಲ್ಲಿನ ಸುತ್ತ ಇವರು ಸಂಚರಿಸ್ತಾರೆ. ಆದ್ರೆ ಅವ್ರಿಗೆ ಏನು ಮಾಹಿತಿ ಗೊತ್ತಾಗೋದಿಲ್ಲ. ಆದ್ರೆ ಹೊಳಪನ್ನ ನೋಡ್ತಾರೆ. ಹತ್ತಬೇಕಂದ್ರೆ ಅವ್ರು ಹೇಳ್ತಾರೆ, ಹತ್ತು ಬಾಡ್ರಿ, ಅದ್ರ ಮೇಲೆ ಹತ್ತು ಬಾಡ್ರಿ, ಜಾಗ್ರತೆ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳಿಬ್ರು ಹತ್ತೋದಿಲ್ಲ. ಆದ್ರೆ ಹೊಳಪು ಎಲ್ಲಿಂದ ಬರುತ್ತೆ, ಎಷ್ಟು ಬರುತ್ತೆ ಅಂತೇಳಿ ನೋಡ್ತಾರೆ. ಹಾಗೆ ನೋಡ್ತಾ ನೋಡ್ತಾ ರಾತ್ರಿ ಎಲ್ಲ ಆದ ನಂತರ ಬೆಳಗಿನ ತಹ ಅಲ್ಲೇ ಕುಂತಿರ್ತಾರೆ. ಅವಾಗ ನೋಡ್ತಾರೆ, ಬಿಸಿಲು ಬೀಳಕ್ ಸ್ಟಾರ್ಟ್ ಆದಾಗ ಈ ಕಲ್ಲು ನಾರ್ಮಲ್ ಕಲ್ ತರ ಆಗಿರುತ್ತೆ, ಸಾಮಾನ್ಯ ಕಲ್ಲಿನ ತರ ತನ್ನ ಹೊಳಪನ್ನ ಕಳೆದುಕೊಂಡು ಕಲ್ಲಾಗ್ಬಿಟ್ಟಿರುತ್ತೆ. ಅವಾಗ ಅವರು ಸುತ್ತ ನೋಡಿದಾಗ ಅವ್ರಿಗೆ ಅಲ್ಲಿ ಒಂದು ಬರಹ ಕಾಣುತ್ತೆ. ಬರಹ ಕಂಡಾಗ ಬರಹವನ್ನ ಒಂದು ಹಾಳೆ ತಗೊಂಡು ಇಂಕ್ ಬಾಟ್ಲಲ್ಲಿ ಹಚ್ಚಿ ಆ ಬರಹವನ್ನ ಕಾಪಿ ಮಾಡ್ಕೊಂತಾರೆ ಪೇಪರಿಗೆ. ಆ ಪೇಪರ್ನ ಬಿಸಿಲಲ್ಲಿ ಒಣಗಿಸಿ ಅದನ್ನ ಮತ್ತೆ ಸುತ್ತಿಟ್ಕೊಂಡು ಹೋಗ್ತಾರೆ. ಹೋದಾಗ ಇದ್ರ ಬಗ್ಗೆ ಏನು ಮಾಹಿತಿ ಇದೆ ನೋಡೋಣ ಅಂತ ಅಂದಾಗ ಆ ಮಕ್ಕಳು ಅವಾಗ ಕಲ್ಲಿನ ಮೇಲೆ ಹತ್ತಿ ನೋಡ್ತಾರೆ. ವೇದಿಕೆ ಮೇಲೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ನೋಡ್ತಾರೆ, ವಿಶಾಲವಾದ ಕಣಿವೆ ಪ್ರದೇಶ, ಬೆಟ್ಟ ಗುಡ್ಡ ಅಲ್ಲಿಂದ ಕಾಣ್ತಾ ಇರುತ್ತೆ. ಅವಾಗ ಬಂದಾಗ ಅದನ್ನ ಮತ್ತೆ ಊರಿಗೆ ಬಂದ ನಂತರ ಆ ಪತ್ರವನ್ನ ತೆಗೆದುಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ವಿದ್ವಾಂಸರ ಜೊತೆಗೆ ಚರ್ಚಿಸಿ ಅಲ್ಲಿ ಬರಹ ಏನಿದೆ ಅನ್ನುವಂತ ಅಂಶವನ್ನ ನೋಡ್ತಾರೆ. ಆ ಬರಹದಲ್ಲಿ ಏನಿರ್ತತೆ ಅಂದ್ರೆ, ಒಂದು ದಿನ ಒಬ್ಬ ಹುಡುಗ ಆ ಬೆಟ್ಟಕ್ಕೆ ಹೋಗಿ ಬೆಳದಿಂಗಳ ಬೆಟ್ಟದಲ್ಲಿ ಆ ಕಲ್ಲಿನ ಮೇಲೆ, ಹೊಳಪು ಬರುವಂತ ಕಲ್ಲಿನ ಮೇಲೆ ಹೋಗಿ ಬೆಳದಿಂಗಳ ದಿನ ನಿಂತು ಬಿಟ್ಟಿರ್ತಾನೆ. ನಿಂತಾಗ ಆ ಕಲ್ಲಿನ ಮೇಲೆ ನಿಂತಾಗ ಅವನಿಗೆ ಏನಾಗುತ್ತೆ ಅಂದ್ರೆ, ಹೊಳಪು ಬರ್ತಿರುವಂತ ಕಲ್ಲಿನ ಮೇಲೆ ನಿಂತಾಗ ಅವನ ಕಾಲುಗಳು ಉದ್ದ ಆಗ್ತಾ ಇರ್ತವೆ, ಮುಖ ಅಗಲ ಆಗ್ತಾ ಇರ್ತತೆ, ಕೈಗಳು ಅಗಲ ಆಗ್ತವೆ, ಉದ್ದ ಆಗ್ತಿರ್ತವೆ. ಎತ್ತರವಾಗಿ ಇನ್ನೇನು ಆಕಾಶ ಮುಟ್ಟುತ್ತಾನೆ ಅಷ್ಟು ಎತ್ತರವಾಗಿ, ಮನುಷ್ಯನಕ್ಕಿಂತ 4 ಪಟ್ಟು ಎಷ್ಟು ಎತ್ತರ ಆಗ್ಬಿಡ್ತಾನೆ. ಅವಾಗ ಅವನಿಗೆ ಭಯ ಆಗಿ ಕೆಳಗಿಳಿದು ಓಡಿ ಬರ್ತಾನೆ. ಗೋಡೆಯನ್ನ ದಾಟಿ ಹೊರಗಡೆ ಬಂದ್ರು ಸಹಿತ ಅವನು ಎತ್ತರ ಏನು ಕಡಿಮೆ ಆಗಿರಲ್ಲ. ಅವನಿಗೆ ಭಯ ಆಗುತ್ತೆ. ಆದ್ರೆ ಅವನಿಗೆ ಬೆಟ್ಟದಲ್ಲಿ ಸ್ವಲ್ಪ ಜನ ಇದ್ರು ಸಹಿತ ಅವನು ಎಷ್ಟು ಇರ್ತಾನೆ ಎತ್ತರ, 4 ಮನುಷ್ಯನಕ್ಕಿಂತ 4 ಪಟ್ಟು ಎತ್ತರನೇ ಇರ್ತಾನೆ. ಅವನಿಗೆ ಚೀರಿದ ಧ್ವನಿ ಆ ಕಣಿವೆ ಪ್ರದೇಶದಿಂದ ದಾಟಿ ಬಹಳಷ್ಟು ಹೋಗ್ತದೆ. ಅವಾಗ ಅವನಿಗೆ ಹಸುವಾದಾಗ ಅವನು ಊರಿಗೆ ಹೋಗಿ ರಾತ್ರಿ ಸಮಯದಲ್ಲಿ ಕಳತನ ಮಾಡಿಕೊಂತ ತನ್ನ ಹಸುವನ್ನ ನೀಗಿಸ್ತಾ ಇರ್ತಾನೆ. ಆದ್ರೆ ಒಂದು ದಿನ ಊರಿನ ಜನ ಅವನ ರಾತ್ರಿ ಸಮಯದಲ್ಲಿ ನೋಡಿ ಬಿಡ್ತಾರೆ. ಆಗ ಅವನು ರಾತ್ರಿ ಸಮಯದಲ್ಲಿ ನೋಡಿದಾಗ ಅವನು ಗ್ರಾಮದ ಬಾಗಿಲುಗಳ ಮೇಲೆ ಬರಿತಾ ಇರ್ತಾನೆ ಚಂದ್ರನ ಚಿತ್ರಗಳನ್ನ, ಬೆಳದಿಂಗಳ ಪೂರ್ಣ ಚಂದ್ರನ ಚಿತ್ರಗಳನ್ನ ಬರಿತಾ ಇರ್ತಾನೆ. ಯಾರು ಬಂದು ನನಗೆ ಹೆಲ್ಪ್ ಮಾಡ್ತಾರ ಅಂತೇಳಿ ಆ ಒಂದು ಚಂದ್ರನ ಕಲ್ಲು, 2 ಚಂದ್ರನ ಕಲ್ಲು, 3 ಚಂದ್ರನ ಚಿತ್ರ ಇರೋ ಕಲ್ಲು, ಈ ತರ ಕಲ್ಲುಗಳನ್ನ ನೆಟ್ಟು ಆಲಿಸಿ ಯಾರು ಬಂದು ನಾನು ಕಾಪಾಡ್ತಾರ ಅಂತೇಳಿ ದೃಷ್ಟಿಯಿಂದ ಆ ಹುಡುಗ ಆ ಕಲ್ಲುಗಳನ್ನ ನೆಟ್ಕಂತ ಹೋಗ್ತಾನ. ಆದ್ರೆ ಅವನು ಎಷ್ಟೇ ದಿನಕ್ಕಾದ್ರೂ ಸಹಿತ ಯಾರು ಸಹ ಅವನು ಕಾಪಾಡಕ ಬರೋದಿಲ್ಲ. ಕೊನೆಗೆ ತನ್ನ ಜೀವನದಲ್ಲಿ ನಡೆದಿರುವಂತ ಘಟನೆಗಳನ್ನ ಒಂದು ಗೋಡೆಯ ಮೇಲೆ ಬರಿತಾನ ಅವನು.
ಆ ಬರೆದಿರೋಂತ ಅಕ್ಷರಗಳನ್ನೇ ಅವರು ಈಗ ಓದ್ತಾರೆ. ಬರೆದಿರ್ತೇನೆ ಈಗ ಈ ತರ ಆಗಿದೆ, ಯಾರು ಸಹಿತ ಬೆಳದಿಂಗಳು ಬೀಳುವಂತ ಆ ವೇದಿಕೆಯ ಮೇಲೆ ಕಟ್ಟೆ ಮೇಲೆ ಹತ್ತಬಾಡ್ರಿ, ಅದು ಅಪಾಯವಿದೆ, ಬೆಳದಿಂಗಳ ದಿನ ಅದ್ರ ಮೇಲೆ ಹತ್ತಕ್ ಹೋಗ್ಬಾಡ್ರಿ ಅನ್ನೋಂತ ವಿಷಯನ ಬರೆದಿರ್ತಾನೆ. ಅವಾಗ ಅವ್ರಿಗೆ ಗೊತ್ತಾಗುತ್ತಾ, ಬಹುಶಃ ಅವನು ಅಲ್ಲೇ ಇದ್ದು ಸತ್ತೋಗ್ಬಿಟ್ಟಿದ್ದಂಗ ಅದಾನ ಅನ್ನೋಂತ ವಿಷಯ ವಿದ್ವಾಂಸರಿಂದ ಅವ್ರಿಗೆ ತಿಳಿಯುತ್ತೆ. ಇಂಥ ವಿಸ್ಮಯವಾಗಿರುವಂತಹ ಈ ಬೆಟ್ಟವನ್ನ ನಾವು ಮುಂದಿನ ದಿನ ಇತಿಹಾಸಕಾರರಿಗೆ, ಸಂಶೋಧಕರಿಗೆ ಹೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬಹುದು ಅನ್ನುವಂತ ವಿಷಯನ ಕುರಿತು ಅವನು ಲೇಖನಗಳನ್ನ ಬರಿತಾನ. ಲೇಖನಗಳ ಬರೆದಾಗ ಅವು ಇಂಗ್ಲಿಷ್ ಪತ್ರಿಕೆಗಳಲ್ಲಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರ್ತದೆ. ಅದರೊಳಗ ಆ ಚಂದ್ರನ ಹೆಸರು, ಆಮೇಲೆ ಅಪ್ಪುನ ಹೆಸರು ಬಂದಿರುತ್ತೆ. ಹಾಗೂ ಯಶವಂತರಾವ್ ಪಡಿಕೆ, ಅಪ್ಪರಾವ್ ಅವರ ಶ್ರಮ ಒಂದು ಸಾರ್ಥಕತೆಯನ್ನ ಕಂಡಿರ್ತಾರೆ. ಅವರು ಮತ್ತೆ ನಿರ್ಧರಿಸ್ತಾರೆ, ಮುಂದಿನ ರಜೆಯಲ್ಲಿ ಮತ್ತೆ ನಮ್ಮ ಊರಿಗೆ ಬರ್ರಿ, ನಾವು ಮತ್ತೊಂದು ಗುಡ್ಡವನ್ನ ಅನ್ವೇಷಣೆ ಮಾಡೋಣ ಅಂತ ಹೇಳ್ತಾ ಅವನು ಕನಸು ಕಾಣ್ತಾನೆ. ಅವನ ಕನಸಿನಲ್ಲಿ ಅವನು ಸಹ ವೇದಿಕೆ ಮೇಲೆ ಹೋಗಿ ಹತ್ತಿ ಬೆಳೆದಿಂಗಳಲ್ಲಿ ಅವನು ಸಹ ಎತ್ತರಾದಂತ ಒಂದು ಭಯಾನಕ ಕನಸು ಕಂಡಾಗ ಎಚ್ಚರ ಆಗುತ್ತೆ ಅವನಿಗೆ. ಅದು ಕನಸು ಅಂತ ಹೇಳಿ ತಿಳಿದ ಮೇಲೆ ಅವನಿಗೆ ಖುಷಿ ಆಗುತ್ತೆ. ಅದೇ ರೀತಿ ಬೆಳದಿಂಗಳ ಅನ್ನುವಂತ ಕಾದಂಬರಿಯಲ್ಲಿ ರೋಚಕವಾದ ತಿರುವುಗಳನ್ನು ಒಳಗೊಂಡಂತೆ ಮಕ್ಕಳು ಮಾಡುವಂತ ಸಾಹಸ ಪ್ರವೃತ್ತಿ ವಿಷಯವನ್ನ ಈ ಕಾದಂಬರಿ ಒಳಗೊಂಡಿದೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ತಾವೆಲ್ಲರೂ ಸಹಿತ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಕೃತಿಗಳನ್ನ ಕೊಡುಗೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ವಲಯವನ್ನ ಶ್ರೀಮಂತಗೊಳಿಸಬೇಕು ಅಂತ ಹೇಳ್ತಾ ಇವತ್ತಿನ ಕೃತಿ ಪರಿಚಯದೊಂದಿಗೆ ಪುಸ್ತಕ ಅವಲೋಕನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.